ಹಲೋ ಕನ್ನಡಿಗ ಶರಣು ಶರಣಾರ್ಥಿ DR ಟೆಕ್ ಪೀಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ HAL ಬೆಂಗಳೂರು ನೇಮಕಾತಿ 2024ರ ಐಟೆ ಆಲ್ ಟ್ರೇಡ್ ವೇಕೆನ್ಸಿಗಳನ್ನು ಇಲ್ಲಿ ಕನ್ಫರ್ಮ್ ಮಾಡಲಾಗಿದ್ದು, ಫಾರ್ ಎಕ್ಸಾಂಪಲ್ ಟ್ರೇಡ್ಗಳ ಬಗ್ಗೆ ಹೇಳೋದಾದರೆ ಟರ್ನರ್, ಮಷಿನಿಸ್ಟ್, ಫಿಟ್ಟರ್, ಎಲೆಕ್ಟ್ರಿಷಿಯನ್, ವೆಲ್ಡರ್, ಕೊಪ್ಪ, ಕಾರ್ಪೊರೇಟರ್, ಶೀಟ್ ಮೆಟಲ್ ಈ ಥರದ ಐಟೆ ಬಹುತೇಕ ಹುದ್ದೆಗಳು ಮತ್ತು ಇದಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನು ಇಲ್ಲಿ ಕನ್ಫರ್ಮನ್ನು ಮಾಡಿದ್ದಾರೆ, ಬೇರೆ ಬೇರೆ ಟ್ರೇಡ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳನ್ನು. ಅದೇ ರೀತಿ ಇದೇ ಥರ ನಾನು ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಪ್ರತಿನಿತ್ಯ ಕೊಡ್ತಾ ಇರುತ್ತೇನೆ. ಆ ಉದ್ಯೋಗ ಮಾಹಿತಿಗಳನ್ನು ನಿಮಗೆ ಬರಬೇಕು ಅಂತ ಹೇಳಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. HAL ಇಂಡಿಯಾದಲ್ಲಿ ಖಾಲಿ ಇರುವ ಟ್ರೇಡ್ ಅಪ್ರೆಂಟಿಸ್ಗಳು ಹುದ್ದೆಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಹುದ್ದೆಗಳಲ್ಲಿ ಆಸಕ್ತ ಹೊಂದಿರುವ ಹಾಗೂ ಈ ನೇಮಕಾತಿಗೆ ಬೇಕಾದ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಓದಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದು ಏನು HALನಲ್ಲಿ ಇರ್ತಕ್ಕಂಥದ್ದು ಏನು ರಿಕ್ವೈರ್ಮೆಂಟ್ ಇದೆ, ಈ ರಿಕ್ವೈರ್ಮೆಂಟು ಐಟೆ ಹೋಲ್ಡರ್ಗೆ ಸಂಬಂಧಪಟ್ಟ ವೇಕೆನ್ಸಿ ಆಗಿರ್ತದೆ. ಐಟೆ ಹೋಲ್ಡರ್ಗಳು ಸಂಬಂಧಪಟ್ಟ ವೇಕೆನ್ಸಿಗಳು ಯಾವುದಪ್ಪ ಅಂತ ಹೇಳೋದಾದರೆ ಇಲ್ಲಿ 1 ವರ್ಷದ ಅಪ್ರೆಂಟಿಸ್ ಟ್ರೈನಿಗೆ ಇಲ್ಲಿ ಈ ಒಂದು ವೇಕೆನ್ಸಿಯನ್ನು ಕನ್ಫರ್ಮ್ ಮಾಡಿದ್ದಾರೆ. HAL ಬೆಂಗಳೂರಿನಲ್ಲಿ ಇರ್ತಕ್ಕಂಥ ವೇಕೆನ್ಸಿಗಳು ಹುದ್ದೆಗಳ ಹೆಸರುಗಳನ್ನು ನೋಡೋದಾದರೆ ಟ್ರೇಡ್ ಅಪ್ರೆಂಟಿಸ್ಗೆ ಇರ್ತಕ್ಕಂಥ ಅಂದರೆ 1 ವರ್ಷದ ಕೋರ್ಸ್ಗೋಸ್ಕರ ಈ ವೇಕೆನ್ಸಿಗಳನ್ನು ಕರೆದಿದ್ದಾರೆ. ಒಟ್ಟು ಹುದ್ದೆಗಳಾದರೆ ಇಲ್ಲಿ ಐಟೆ ಆಲ್ ಟ್ರೇಡ್ ಹುದ್ದೆಗಳನ್ನು ಕರೆದಿದ್ದಾರೆ. ಅಂದರೆ ಐಟೆದ ಬಹುತೇಕ ಒಂದು ಟ್ರೇಡ್ ಸಂಬಂಧಪಟ್ಟ ಅಭ್ಯರ್ಥಿಗಳನ್ನ ಒಂದು ಅಪ್ರೆಂಟಿಸ್ ಹುದ್ದೆಗಳನ್ನು ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಉದ್ಯೋಗ ಸ್ಥಳ ಹೇಳೋದಾದರೆ ಬೆಂಗಳೂರು. ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನಾವು ನೋಡೋಣ ಬನ್ನಿ. ಇಲ್ಲಿ HAL ಇಂಡಿಯಾ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯು ಅಥವಾ ವಿಶ್ವವಿದ್ಯಾಲಯಗಳಿಂದ ಐಟೆ ಪೂರ್ಣಗೊಳಿಸಿರಬೇಕು. ಇಲ್ಲಿ 10th ಆದಮೇಲೆ ಇನ್ನು 2 ವರ್ಷ ಕೋರ್ಸು ಅಥವಾ ವೆಲ್ಡರ್ ಆಗಿದ್ದರೆ ಇಲ್ಲಿ 1 ವರ್ಷದ ಕೋರ್ಸು. ಅಂದರೆ ನೀವು ಐಟೆದಲ್ಲಿ ಏನು ಆಗಿರ್ತಕ್ಕಂಥ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತಾರೆ. ಅಂದರೆ ಐಟೆನ ಪಾಸ್ ಆಗಿರಬೇಕಾಗುತ್ತೆ. ಹಾಗಾದರೆ ಐಟೆಯಲ್ಲಿ ಯಾವ್ಯಾವ ಒಂದು ಟ್ರೇಡ್ಗೆ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ರೆಂಟಿಸ್ಗೆ ಎಲಿಜಿಬಲ್ ಅನ್ನೋ ನೋಡೋದಾದರೆ ತಾವುಗಳು ಗಮನವಿಟ್ಟು ಕೇಳಿ. ಇಲ್ಲಿ ಫಿಟ್ಟರ್, ಟರ್ನರ್, ಮಷಿನಿಸ್ಟ್, ಎಲೆಕ್ಟ್ರಿಷಿಯನ್, ವೆಲ್ಡರ್, ಕೊಪ ಮತ್ತು ಕಾರ್ಪೊರೇಟರ್, ಶೀಟ್ ಮೆಟಲ್, ವರ್ಕ್ಮ್ಯಾನ್, ಅದರ ಜೊತೆಗೆ ಟೂಲ್ ಆ್ಯಂಡ್ ಡೈ ಮೇಕರ್, CNC ಪ್ರೋಗ್ರಾಮರ್ ಮತ್ತು CNC ಕಮ್ ಆಪ್ರೇಟರ್ ಈ ಥರದ ಬಹುತೇಕ ಹುದ್ದೆಗಳಿದ್ದಾವೆ. ಅಂದರೆ ಐಟೆಕ್ ಕೋರ್ಸ್ನಲ್ಲಿರ್ತಕ್ಕಂಥ ಬಹುತೇಕ ಹುದ್ದೆಗಳಿಗೆ ಈ ಒಂದು ಅಪ್ಲಿಕೇಶನ್ ಅಂದರೆ ಅಪ್ರೆಂಟಿಸ್ಗೆ ಅಪ್ಲಿಕೇಶನ್ನ ಇಲ್ಲಿ ಕನ್ಫರ್ಮನ್ನು ಮಾಡಿದ್ದಾರೆ HAL ಬೆಂಗಳೂರಿನಲ್ಲಿ ಇರ್ತಕ್ಕಂಥ ವೇಕೆನ್ಸಿಗಳು. ಅದೇ ರೀತಿ ಇಲ್ಲಿ ವಯೋಮಿತಿ ನೋಡೋದಾದರೆ HAL ಅಧಿಕೃತ ಏನು ಅಧಿಸೂಚನೆ ಪ್ರಕಾರ ವಯೋಮಿತಿನ ಹೊಂದಿರಬೇಕು. ಅಂದರೆ ವಯೋಮಿತಿ ನೋಡೋದಾದರೆ ಅಪ್ರೆಂಟಿಸ್ಗೆ ಇಲ್ಲಿ 16 ವಯಸ್ಸು ಅಂದರೆ 16-17 ವಯಸ್ಸಿಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನೀವು 24 ವರ್ಷದ ಅಂದರೆ 24 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಅಂದರೆ ಹಾಕೋಕ್ಕೆ ಎಲಿಜಿಬಲ್ ಇರ್ತೀರಿ. ಅರ್ಜಿಯ ಶುಲ್ಕ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ DD ಆಗಲಿ ಅಥವಾ ಅರ್ಜಿ ಶುಲ್ಕವಾಗಿ ಯಾವುದು ಇದೆ ಎಂಬುದನ್ನು ನಾವು ನೋಡೋಣ ಬನ್ನಿ. HAL ಇಂಡಿಯಾ ಅಧಿಕೃತ ಅಧಿಸೂಚನೆ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಯಾವುದೇ ಅರ್ಜಿ ಶುಲ್ಕ ಇಲ್ಲಿ ಇರುವುದಿಲ್ಲ. ಅಂದರೆ ಏನು HAL ಏನು ರಿಕ್ವೈರ್ಮೆಂಟ್ಗೆ ಇರ್ತಕ್ಕಂಥದ್ದು ಏನು ವೇಕೆನ್ಸಿಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಏನು ಹಾಕ್ತಾ ಇದ್ರಿ, ಇವರಿಗೆ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ಅರ್ಜಿ ಶುಲ್ಕವನ್ನು ಇರೋದಿಲ್ಲ. ಅಂದರೆ ಅವರಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ವೇತನ ಶ್ರೇಣಿ ಏನು ವೇತನ ಶ್ರೇಣಿಯಪ್ಪ ಅಂತ ಹೇಳಿದ್ರೆ ಇದು ಅವರಿಗೆ ಮಾನಸಿಕ ಧನವನ್ನಾಗಿ ಕೊಡ್ತಾರೆ. ಅಂದರೆ ನಿಮಗೆ ಪ್ರತಿ ತಿಂಗಳು ಇಲ್ಲಿ ಸ್ಟೈಪಂಡ್ ಅಂದರೆ ಅಪ್ರೆಂಟಿಸ್ ಹುದ್ದೆಗೆ ನೀವು ಒಂದು ಆಯ್ಕೆ ಆಗುವ ಅಭ್ಯರ್ಥಿಗಳಿಗೆ ಇಲ್ಲಿ ಸ್ಟೈಪಂಡವನ್ನು ಕನ್ಸಿಡರ್ ಮಾಡ್ತಾರೆ. ಪ್ರತಿ ತಿಂಗಳು ಸ್ಟೈಪಂಡ್ ಅವರಿಗೆ 7,000ರಿಂದ 7,700 ರೂಪಾಯಿ. ಅಂದರೆ ಇಲ್ಲಿ 7,000 ಮತ್ತು 7,700 ರೂಪಾಯಿ ಅಂತ ಹೇಳಿದ್ರೆ ಇಲ್ಲಿ ಬಹುತೇಕ ಹುದ್ದೆಗಳು ಇರ್ತಕ್ಕಂಥದ್ದು. ಆ ಹುದ್ದೆಗೆ ಸಂಬಂಧಪಟ್ಟ ಅಂದರೆ ಈ 1 ವರ್ಷದ ಕೋರ್ಸ್ಗೆ ITL ಕೋರ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನ 7,000 ರೂಪಾಯಿ ಮತ್ತು 7,700 ರೂಪಾಯಿ ಅಂದರೆ 2 ವರ್ಷದಲ್ಲಿ ಕೋರ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಇಲ್ಲಿ 7,000 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇದು ಸಿಂಪಲ್ ಆಗಿದೆ. ತಾವುಗಳು ಗಮನಿಸಬೇಕು. ಇಲ್ಲಿ ಅಭ್ಯರ್ಥಿಗಳನ್ನ HAL ಇಂಡಿಯಾ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳನ್ನು ಮೆರಿಟ್ ಮೂಲಕ ಆಯ್ಕೆಯನ್ನು ಮಾಡಲಾಗಿದೆ. ಅಂದರೆ ನೀವು ತೊಗೊಂಡಿರ್ತಕ್ಕಂಥದ್ದು ಏನು 10th ಮಾರ್ಕ್ಸ್ ಇರ್ತದೆ, ಅಂದರೆ 10% ಮತ್ತು ನೀವು ಐಟೆದಲ್ಲಿ ಗರಿಷ್ಠ ಪರ್ಸೆಂಟೇಜನ್ನು ಕನ್ಸಿಡರ್ ಮಾಡಿ ಅದರ ಜೊತೆಗೆ ಇಲ್ಲಿ ವಯೋಮಿತಿ ಮತ್ತು ಕಾಸ್ಟ್ ವೈಸ್ ಅಂದರೆ ಯಾವ ಕೆಟಗರಿ ಅಭ್ಯರ್ಥಿಗಳು ಎಷ್ಟೆಷ್ಟು ಪರ್ಸೆಂಟೇಜ್ ಕಟ್ ಆಫ್ ಅನ್ನೋದು ಆಧಾರದ ಮೇಲೆ ಅಂದರೆ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಡೈರೆಕ್ಟಾಗಿ ಇಲ್ಲಿ ಆಯ್ಕೆ ಮಾಡಲಾಗುವುದು. ಅಂದರೆ ಇದು ಯಾವುದೇ ರೀತಿಯಲ್ಲಿ ನೀವು ಎಕ್ಸಾಮನ್ನು ಬರೋ ಅವಶ್ಯಕತೆ ಇಲ್ಲ. ನೀವು ತಗೊಂಡಿರ್ತಕ್ಕಂಥ ಅಂಕಗಳು ಮತ್ತು ಕೆಟಗರಿಗೆ ಸಂಬಂಧಪಟ್ಟ ಏನು ಅಭ್ಯರ್ಥಿಗಳು ಇರ್ತೀರಿ ಆ ಒಂದು ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು. ಇಲ್ಲಿ ಸ್ವಲ್ಪ ಅಭ್ಯರ್ಥಿಗಳು ಸ್ವಲ್ಪ ಗಮನವಿಟ್ಟು ಕೇಳಿ. ಇಲ್ಲಿ ತಾವುಗಳು ನೋಡ್ಬೋದು ಅಧಿಕೃತ ಇವೇನು ವೆಬ್ಸೈಟ್ ಇದೆ
ಈ ವೆಬ್ಸೈಟ್ ಮುಖಾಂತರ ಅಂದರೆ ಏನು ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ಅಂದರೆ ಇದು ಆಫ್ಲೈನ್ ಅಪ್ಲಿಕೇಶನಿಂದ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ. ಈ ಒಂದು ವೆಬ್ಸೈಟ್ ಹೋದರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಸಿಗ್ತದೆ. ಈ ಅಪ್ಲಿಕೇಶನ್ನ ಒಂದು ಏನು ಫಾರ್ಮ್ ಇದೆ, ಈ ಅಪ್ಲಿಕೇಶನ್ ಫಾರ್ಮ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಂದು ಟೆಲಿಗ್ರಾಮ್ ಒಂದು ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ಕೂಡ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನಾನು ಟೆಲಿಗ್ರಾಮಿಗೆ ಹೋಗಿ ನೀವು ಆ ಅಪ್ಲಿಕೇಶನ್ ಫಾರ್ಮೆಟನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಫಿಲ್ ಮಾಡಿ ಅಪ್ಲಿಕೇಶನನ್ನು ನೀವು HL ಗೆ ಸೆಂಡ್ ಮಾಡ್ಬೋದಾಗಿದೆ. ಅದ್ರ ಬಗ್ಗೆಯೂ ಕೂಡ ನಿಮಗೆ ಇಲ್ಲಿ ವಿವರವನ್ನು ಕೊಡ್ತೀನಿ. ಹಾಗಾದರೆ ತಮ್ಮ ಅರ್ಜಿಗಳನ್ನು ಯಾವ ವಿಳಾಸಕ್ಕೆ ನೀವು ಕಳಿಸಬೇಕೆಂಬುದನ್ನು ಇಲ್ಲಿ ನಾವು ಹೇಳ್ತೀವಿ ನೋಡಿ. ಅರ್ಜಿ ಸಲ್ಲಿಸುವ ಏನು ವಿಧಾನ ಏನಿದೆ, ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಮತ್ತು ಅಗತ್ಯ ದಾಖಲೆಯೊಂದಿಗೆ ಈ ಕೆಳಗಿನ ವಿಳಾಸಕ್ಕೆ ಕೊನೆಯ ದಿನಾಂಕದೊಳಗೆ ಅಥವಾ ಮೊದಲು ಕಳಿಸಬೇಕು. ಈ ಒಂದು ಅರ್ಜಿಯನ್ನು ನೀವು ಒಂದು ಅಡ್ರೆಸ್ಗೆ ಕಳಿಸಬೇಕು. ಹಾಗಾದರೆ ಆ ಅಡ್ರೆಸ್ ಯಾವುದೆಂಬುದನ್ನು ನಾವು ಇಲ್ಲಿ ಹೇಳ್ತೀನಿ ನೋಡಿ. ತಾವುಗಳು ಗಮನಿಸಬಹುದು, ಏನು ವಿಳಾಸ ಇದೆ ಅಂದರೆ ಒಂದು ಅಡ್ರೆಸ್ ಏನಿದೆ, ಆ ಅಡ್ರೆಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, ಸುರ್ಜನ್ ದಾಸ್ ರೋಡ್, ವಿಮಾನಪುರ, ಪೋಸ್ಟ್ ಬೆಂಗಳೂರು 560017. ಈ ಏನು ಒಂದು ಅಡ್ರೆಸ್ ಇದೆ, ಈ ಒಂದು ಅಡ್ರೆಸ್ಸಿಗೆ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಇದೆ. ಅಪ್ಲಿಕೇಶನ್ ಫಾರ್ಮ್ಯಾಟ್ ಜೊತೆಗೆ ನೀವು ಸರಿಯಾಗಿ ಫಿಲ್ ಮಾಡಿ ನಿಮ್ಮ 10th ಮಾರ್ಕ್ಸ್ ಕಾರ್ಡು, ITI ಮಾರ್ಕ್ಸ್ ಕಾರ್ಡು, ನೀವು ಕಾಸ್ಟ್ಗೆ ಒಂದು ಅಂದರೆ OBC SC ST ಸಂಬಂಧಪಟ್ಟ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥ ಅಭ್ಯರ್ಥಿಗಳು ಇದ್ದಿದ್ರೆ ಆ ಒಂದು ಎಲ್ಲ ದಾಖಲಾತಿಗಳ ಜೊತೆಗೆ ಅಪ್ಲಿಕೇಶನ್ ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಬೈ ಪೋಸ್ಟ್ ಮುಖಾಂತರ ನಿಮ್ಮ ಅಪ್ಲಿಕೇಶನ್ನ ಸೆಂಡ್ ಮಾಡಬೇಕಾಗುತ್ತೆ. ಪ್ರಮುಖ ಏನು ದಿನಾಂಕಗಳಿದೆ, ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 4th ಸೆಪ್ಟೆಂಬರ್ 2024 ಪ್ರಾರಂಭವಾಗಿದ್ದು, ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನು 10th ಅಕ್ಟೋಬರ್ 2024 ಇಷ್ಟು ಒಳಗಡೆ ತಮ್ಮ ಅಪ್ಲಿಕೇಶನನ್ನು ನೀವು ಬೈ ಪೋಸ್ಟ್ ಮುಖಾಂತರ ಅಲ್ಲಿಗೆ ಕಳಿಸಿಕೊಡ್ಬೇಕಾಗತ್ತೆ. ಹಾಗಾದರೆ ಈ ಅಪ್ಲಿಕೇಶನ್ ಹೇಗೆ ಎಂಬುದನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತೀನಿ ನೋಡಿ. ತಾವುಗಳು ಇಲ್ಲಿ ಗಮನಿಸಬಹುದು, ಏನು ಅಪ್ರೆಂಟಿಸ್ ಹಾಕಬೇಕಾದ್ರೆ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಇದೆ. ಆ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟೇ ಇದು ಆಗಿರುತ್ತೆ. ಈ ಒಂದು ಫಾರ್ಮ್ಯಾಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ಒಂದು ಟೆಲಿಗ್ರಾಮ್ ಒಂದು ಚಾನಲ್ ಇದೆ. ಆ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಂದರೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಚಾನಲ್ ಲಿಂಕನ್ನು ಕೊಟ್ಟಿನಿ. ಆ ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ತಾವುಗಳು ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ಯಾಟ್ ಇರುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಈ ಡೌನ್ಲೋಡ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನೀವು ಫಿಲ್ ಮಾಡಿ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನೀವು ಆನ್ಲೈನಲ್ಲಿ ನೀವು ಆಲ್ರೆಡಿ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ನೀವು ಅಪ್ರೆಂಟಿಸಿಗೆ ಏನಾದರೂ ಯಾವ್ದಾರು ಅಪ್ಲೈ ಮಾಡಿದರೆ ಆ ನಂಬರ್ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ಕ್ಯಾಂಡಿಡೇಟ್ ನೇಮು, ಓಕೆ, ಫಾದರ್ ನೇಮು, ನಿಮ್ಮದು ಡೇಟ್ ಆಫ್ ಬರ್ತು, ಮತ್ತು ಮೇಲ್ ಅಥವಾ ಫೀಮೇಲ್ ಕ್ಯಾಂಡಿಡೇಟ್ ಇದ್ದರೆ ಅದನ್ನು ಬರೀಬೇಕಾಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಅಂದರೆ ನೀವು ಮಾರ್ಕ್ಸು, ಟೋಟಲ್ ಮಾರ್ಕ್ಸು ಮತ್ತು ಗಳಿಸಿರೋ ಅಂಕಗಳು ಬರೀಬೇಕಾಗುತ್ತೆ. ಇದರ ಜೊತೆಗೆ ಯಾವ ಟ್ರೇಡ್ ಅಂದರೆ ನೀವು ITIದಲ್ಲಿ ವೆಲ್ಡರ, ಫಿಟರ, ಮಸ್ಸಿಸ್ಟು ಯಾವ ಟ್ರೇಡನ್ನು ನೀವು ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ಆ ಟ್ರೇಡ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಬಹುಮುಖ್ಯವಾಗಿ ಏನಪ್ಪ ಅಂದರೆ ಈಗ ITIಯಲ್ಲಿ ಒಂದು ಸೆಮೆಸ್ಟ್ರಿ ವೈಸ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿದ್ದಾರೆ. 1st, 2nd, 3rd ಆ್ಯಂಡ್ 4th. ಈ ಓವರಾಲಲ್ಲಿ ಅಂದರೆ ನೀವು ಯಾವ್ಯಾವ ಸೆಮೆಸ್ಟ್ರಿ ಎಷ್ಟೆಷ್ಟು ಮಾರ್ಕ್ಸನ್ನು ತಗೊಂಡಿದ್ರೆ ಟೋಟಲ್ ಆಗಿ ಮತ್ತು ಅದು ಟೋಟಲ್ ಮಾರ್ಕ್ಸ್ಗಳನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ನೀವು ಇಲ್ಲಿ ಏನು ಕಾಸ್ಟ್ ಅಂದರೆ ಕಾಸ್ಟ್ಗೆ ಸಂಬಂಧಪಟ್ಟ ಏನೋ ಅಭ್ಯರ್ಥಿಗಳಾಗಿದ್ರಿ ಅಂದರೆ ನೀವು SC ST OBC ಆದರೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಇಲ್ಲಿ ಏನಿದೆ SC ST OBC ಜೊತೆಗೆ ಇಲ್ಲಿ ನೀವು ಅಂದರೆ ಫಾರ್ ಎಕ್ಸಾಂಪಲ್ OBC ಇದ್ದರೆ ಇಲ್ಲಿ OBC ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. OBC ಆ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಾಗಿದ್ದರೆ SC ST ಆ ಥರದ ನೀವು ಬರೀಬೇಕಾಗುತ್ತೆ. ಇದರ ಜೊತೆಗೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನೀವು OBC ಅಂತ ನಾನು ಟಿಕ್ ಮಾಡಬೇಕಾಗುತ್ತೆ. ಅದು ಆದಮೇಲೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ಸರ್ಟಿಫಿಕೇಟ್ ಏನಿದೆ, ಓಕೆ, ಈ ಸರ್ಟಿಫಿಕೇಟ್ ಜೊತೆಗೆ ನೀವು ಈ ಅಪ್ಲಿಕೇಶನ್ ಜೊತೆಗೆ ನೀವು ಅಂದರೆ ಇನ್ಕ್ಲೂಸ್ ಮಾಡಿದ್ದೀರಾ ಇಲ್ಲ ಅಂದರೆ ನಿಮ್ಗೆ ಆಲ್ರೆಡಿ ಸರ್ಟಿಫಿಕೇಟ್ ಇದೆ, ಆ ಸರ್ಟಿಫಿಕೇಟ್ ಈ ಅಪ್ಲಿಕೇಶನ್ ಜೊತೆಗೆ ಕಳಿಸ್ತಾ ಇದ್ದೀರಾ ಇಲ್ಲ ಎಂಬುದನ್ನು ಎಸ್ ಆರ್ ನೋ ಅಂತಲೂ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಏನು ಪೋಸ್ಟಲ್ ಅಡ್ರೆಸ್ ಏನಿದೆ, ಈ ಪೋಸ್ಟಲ್ ಅಡ್ರೆಸ್ಸು ತಮ್ಮ ಅಡ್ರೆಸ್ ಆಗಿರಬೇಕಾಗುತ್ತೆ. ಅಂದರೆ ನೀವು ಪರ್ಮನೆಂಟ್ ಅಡ್ರೆಸ್ಸು ಅಥವಾ ಪ್ರೆಸೆಂಟ್ ಅಂದರೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಏನಿದ್ದೀರಿ ಈ ಒಂದು ತಮ್ಮ ಅಡ್ರೆಸ್ಗಳನ್ನ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಅಂದರೆ ಪ್ರೆಸೆಂಟ್ ಆಗಿರ್ಬೋದು ಮತ್ತು ಪರ್ಮನೆಂಟ್ ಆಗಿರ್ಬೋದು. ಇದರ ಜೊತೆಗೆ ಕಾಂಟ್ಯಾಕ್ಟ್ ನಂಬರು ಅಂದರೆ ನಿಮ್ಗೆ ಇರ್ತಕ್ಕಂಥ ಮೊಬೈಲ್ ನಂಬರ್ ಏನಿದೆ ಈ ಮೊಬೈಲ್ ನಂಬರನ್ನು ನೀವು ಮೆನ್ಷನ್ ಮಾಡಿ. ಇದರ ಜೊತೆಗೆ ಏನು ಪ್ಲೇಸ್ ಅಂತಿದೆ ಅಂದರೆ ನೀವು ಯಾವ ಜಿಲ್ಲೆಯಲ್ಲಿ ಇದ್ದರೆ ಆ ಜಿಲ್ಲೆಗಳ ಹೆಸರು ಅಥವಾ ಬರಿಬೋದು. ಇಲ್ಲಿ ಡೇಟ್ ಹಾಕಿ ಅಪ್ಲಿಕೇಶನ್ ಹಾಕೋದು, ತಮ್ಮ ಸಿಗ್ನೇಚರನ್ನು ಕೂಡ ಇಲ್ಲಿ ಸೈನ್ ಮಾಡಿಬಿಟ್ಟು ಈ ಒಂದು ಸ್ಟ್ಯಾಂಡರ್ಡ್ ಏನು ಫಾರ್ಮೇಟ್ ಇದೆ ಈ ಫಾರ್ಮೇಟ್ ಜೊತೆಗೆ ನಿಮ್ಮ ಅಂಕಪಟ್ಟಿಗಳು ಮತ್ತು ಕಾಸ್ಟ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು, ಇದರ ಜೊತೆಗೆ ನಾನು ನಿಮಗೆ ಮೊದಲೇ ಹೇಳಿದ ಒಂದು ಅಡ್ರೆಸ್ ಏನಿದೆ ಆ ಅಡ್ರೆಸ್ಗೆ ಈ ಒಂದು ಅಪ್ಲಿಕೇಶನ್ನ ಬೈ ಪೋಸ್ಟ್ ಮುಖಾಂತರ ನೀವು ಅಪ್ಲಿಕೇಶನ್ ಸೆಂಡ್ ಮಾಡಬೇಕಾಗತ್ತೆ. ಇದೇ ರೀತಿ ನಾನು ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಪ್ರತಿನಿತ್ಯ ಕೊಡ್ತಾ ಇರುತ್ತೇನೆ. ಆ ಉದ್ಯೋಗ ಮಾಹಿತಿಗಳು ನಿಮಗೆ ಬರಬೇಕು ಅಂತ ಹೇಳಿದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ.